ಸರ್ಕಾರಿ ಬಾಲಕರ ವಿದ್ಯಾರ್ಥಿ ನಿಲಯದಲ್ಲಿ ಮೂಲಭೂತ ಸೌಕರ್ಯಗಳಿಲ್ಲದೆ ವಿದ್ಯಾರ್ಥಿಗಳು ನರಕ ಯಾತನೆ ಅನುಭವಿಸುತ್ತಿದ್ದಾರೆ. ಸರಿಯಾದ ಊಟ, ಶುದ್ಧ ಕುಡಿಯುವ ನೀರು ಮತ್ತು ವಸತಿ ವ್ಯವಸ್ಥೆ ಇಲ್ಲದೆ ಕಂಗೆಟ್ಟ ವಿದ್ಯಾರ್ಥಿಗಳು ಆಡಳಿತ ಮಂಡಳಿಯ ವಿರುದ್ಧ ತಮ್ಮ ಅಸಮಾಧಾನವನ್ನು ಹೊರಹಾಕಿರುವ ಘಟನೆ ಚಿಂತಾಮಣಿ ನಗರದ ಗಜಾನನ ವೃತ್ತದ ಬಳಿ ಇರುವ HDFC ಬ್ಯಾಂಕ್ ಮುಂಭಾಗ ಇರುವ ಸರ್ಕಾರಿ ಪರಿಶಿಷ್ಟ ವರ್ಗಗಳ ಮೆಟ್ರಿಕ್ ನಂತರದ ಬಾಲಕರ ವಿದ್ಯಾರ್ಥಿ ನಿಲಯದಲ್ಲಿ ಈ ಘಟನೆ ನಡೆದಿದೆ. ವಿದ್ಯಾರ್ಥಿಗಳಿಗೆ ನೀಡಲಾಗುತ್ತಿರುವ ಆಹಾರ ಅತ್ಯಂತ ಕಳಪೆಯಾಗಿದ್ದು ಆರೋಗ್ಯದ ಮೇಲೆ ಹೆಚ್ಚು ದುಷ್ಪರಿಣಾಮ ಬೀರುತ್ತಿದೆ ಎಂದು ವಿದ್ಯಾರ್ಥಿಗಳು ದೂರಿದ್ದಾರೆ. ಶುದ್ಧ ಕುಡಿಯುವ ನೀರಿನ ವ್ಯವಸ್ಥೆ ಇಲ್ಲದೆ ವಿದ್ಯಾರ್ಥಿಗಳು ತೊಂದರೆ ಅನುಭವಿಸುತ್ತಿದ್ದಾರೆ. ವಾಟರ್ ಫಿಲ್ಟರ್ಗಳು ಸರಿಯಾಗಿ ಕೆಲಸ ಮಾಡುತ್ತಿಲ್ಲ. ಶೌಚಾಲಯಗಳು ದುಸ್ಥಿತಿಯಲ್ಲಿದ್ದು ಸರಿಯಾದ ನಿರ್ವಹಣೆ ಇಲ್ಲದೆ ಸಾಂಕ್ರಾಮಿಕ ರೋಗಗಳು ಭೀತಿ ಎದುರಾಗಿದೆ. ನಾವು ಓದಲಿಕ್ಕೆ ಇಲ್ಲಿಗೆ ಬಂದಿದ್ದೇವೆ, ಆದರೆ ಇಲ್ಲಿನ ಕನಿಷ್ಠ ಸೌಲಭ್ಯಗಳ ಕೊರತೆಯಿಂದಾಗಿ ನಮ್ಮ ಓದಿನ ಮೇಲೆ ತೊಂದರೆಯಾಗುತ್ತಿದೆ. ಸರ್ಕಾರ ಮತ್ತು ಸಂಬಂಧಪಟ್ಟ ಇಲಾಖೆಯ ಅಧಿಕಾರಿಗಳು ಕೂಡಲೇ ಸ್ಥಳಕ್ಕೆ ಭೇಟಿ ನೀಡಿ ಈ ಸಮಸ್ಯೆಗಳನ್ನು ಪರಿಹರಿಸಬೇಕು ಎಂದು ಸಂಕಷ್ಟಕ್ಕೊಳಗಾದ ವಿದ್ಯಾರ್ಥಿಗಳು ಆಗ್ರಹಿಸಿದರು. ವಿದ್ಯಾರ್ಥಿಗಳ ಭವಿಷ್ಯದ ದೃಷ್ಟಿಯಿಂದ ಈ ಕೂಡಲೇ ಸರ್ಕಾರ ಎಚ್ಚೆತ್ತುಕೊಂಡು ವಿದ್ಯಾರ್ಥಿ ನಿಲಯದ ಸ್ಥಿತಿಗತಿಯನ್ನು ಸುಧಾರಿಸಬೇಕಾಗಿದೆ. ಕರೆಕ್ಟಾಗಿ ಬೆಳಗ್ಗೆ 4 ಪ್ಯಾಕೆಟ್ ಬರುತ್ತೆ. ನಮ್ಮ ಮಜ್ಜಿಗೆ ಫುಲ್ ಬಕೆಟ್ ಎಲ್ಲ ಮಾಡ್ತಾರೆ. ಅದೇ ಪ್ಯಾಕೆಟಲ್ಲೇ 4 ಪ್ಯಾಕೆಟಲ್ಲ. ಮಧ್ಯಾಹ್ನ ಊಟ ದೋಸೆನೂ ಕೊಡ್ತಾ ಇಲ್ಲ, ಚಪಾತಿ ಕೊಡ್ತಾ ಇಲ್ಲ, ಮಧ್ಯಾಹ್ನ ಊಟ ಕೊಡ್ತಾ ಇಲ್ಲ. ಕೇಳಿದ್ರೆ ಗ್ಯಾಸ್ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಏನು ಹೇಳ್ತಾರೆ ವಾರ್ಡನು? ಅದಕ್ಕೆ ಗ್ಯಾಸ್ ಇಲ್ಲ, ನಾವೇನು ಮಾಡೋದು? ಅಲ್ಲ, ಇದು ಅನ್ನ ಎಲ್ಲ ಕೊಡ್ತಾರೆ, ಎಲ್ಲ ಸರಿಯಾಗಿರ್ತದೆ ಎಲ್ಲ? ಒಂದಿನ ಚೆನ್ನಾಗಿ ಮಾಡ್ತಾರೆ, ಒಂದಿನ ಚೆನ್ನಾಗಿ ಮಾಡಲ್ಲ. ಒಂದಿನ ಉಪ್ಪಿದ್ರೆ ಖಾರ ಇರಲ್ಲ, ಖಾರ ಇದ್ದರೆ ಉಪ್ಪಿರಲ್ಲ. ಮತ್ತು ಚಿಕನಲ್ಲಿ ಉಪ್ಪು ಜಾಸ್ತಿ ಉಪ್ಪು ಜಾಸ್ತಿ ಆಗಿದ್ದಾಗ ವಾರ್ಡನ್ ಕೇಳಿದ್ರೆ ಚೆನ್ನಾಗಿ ಮಾಡ್ತಾರೆ. ಬಾಬು ಅಂತ. ಈ ಹಾಸ್ಟೆಲ್ ಹೆಸರು ಬಂದು ST ಬಾಯ್ಸ್ ಮೆಟ್ರಿಕ್ ಹಾಸ್ಟೆಲ್, ಚಿಂತಾಮಣಿ ಗಜಾನ ಸರ್ಕಲ್. ಮಧ್ಯಾಹ್ನ ಊಟ ಆಗ್ತಾಯಿಲ್ಲ, ಮಧ್ಯಾಹ್ನ ಹೊತ್ತು. ಮತ್ತು ಏನಾದರೂ ಕೇಳಿದ್ರೆ, ರಸ ಕೇಳಿದ್ರೆ ಗ್ಯಾಸ್ ಇಲ್ಲ, ಪಲ್ಯ ಕೇಳಿದ್ರೆ ಗ್ಯಾಸ್ ಇಲ್ಲ, ಏನು ಕೇಳಿದ್ರೂ ಗ್ಯಾಸ್ ಇಲ್ಲ ಅಂತಾರೆ ಸರ್. ಮತ್ತು ಊಟ ಕಾಟಾಚಾರಕ್ಕೆ ಮಾಡ್ತಾರೆ, ಕರೆಕ್ಟಾಗಿ ಮಾಡಲ್ಲ ಟಿಫನ್ನ. ಅವ್ರು ಕೇಳಿದ್ರೆ ಮಾಡ್ತೀನಪ್ಪ ಅಂತಾರೆ. ಅದು ನಡೀತೈತೆ ಸರ್ ಹಾಸ್ಟೆಲಲ್ಲಿ, ಚಲೂರು ಸೈಡ್ ಸರ್. ಊಟದಲ್ಲಿ ಒಂದು ಉಪ್ಪು ಕಮ್ಮಿ ಇರ್ತದೆ, ಇನ್ನೊಂದು ಕ್ವಾಲಿಟಿ ಇರಲ್ಲ. ನೀರು ಹೆಂಗೆ ಬೇಕಾದ್ರೆ ಹಂಗೆ ಆಗಿರ್ತಾರೆ. ಮಜ್ಜಿಗೆ ಅದು ಸರಪ್ ನೀರ ಇಲ್ಲ ಮಜ್ಜಿಗೆನ ಅನ್ನೋದು ನಮಗೂ ಅರ್ಥ ಆಗಲ್ಲ. ಇನ್ನೊಂದು ಸರ್, ನೈಟ್ ಟೈಮು ಊಟ ಏನಾದರೂ ಚೆನ್ನಾಗಿಲ್ಲ ಅಂತ ಹೇಳ್ಬಿಟ್ಟು ಕೇಳಿದ್ರೆ ಮ್ಯಾಮ್ನ, ಇಲ್ಲನಪ್ಪ ನಾನು ಹೇಳ್ತೀನಿ ಅಂತ ಹೇಳ್ತಾರೆ. ಮತ್ತು 1-2 ದಿವಸ ಚೆನ್ನಾಗಿ ಮಾಡಿರ್ತಾರೆ, ಮತ್ತು 3ನೇ ದಿವಸ ಅದೇ ರೂಟೀನು. ಮತ್ತೆ ಏನಾದರೂ ಮಧ್ಯಾಹ್ನ ಹೊತ್ತು ಯಾಕೆ ನಾವು ಊಟ ಕೊಡ್ತಿಲ್ಲ ಅಂತ ಹೇಳ್ಬಿಟ್ಟು ನಾವೇನಾದರೂ ಮಾತಾಡಿದ್ರೆ ಗ್ಯಾಸ್ ಶಾರ್ಟೇಜು, ನಿಮ್ಮ ಕಾಲೇಜ್ ಟೈಮ್ಗಳಲ್ಲಿ ಏನಾದರೂ ಗ್ಯಾಸ್ ಏನಾದರೂ ಆಗೋಗ್ಬಿಟ್ರೆ ನಾವೇನು ಮಾಡೋದು, ಅದಕ್ಕೆ ನಿಮಗೆ ಆ ಥರ ಅಲರ್ಟ್ ಮಾಡೋಣ ಅಂತ ಹೇಳ್ಬಿಟ್ಟು ನಾನು ಮಧ್ಯಾಹ್ನ ಹೊತ್ತು ಅದ್ರ ಬಗ್ಗೆ ನಾವು ಮಾತಾಡಿದ್ವಿ ಸರ್. ಮ್ಯಾಮ್ ಹೇಳಿದ್ದಾರೆ ಹಂಗೆ ಮಾಡಿ ಅಂತ ಹೇಳ್ಬಿಟ್ಟು ನಾವು ಒಂದು ಸ್ವಲ್ಪ ಸೈಲೆಂಟ್ ಆಗಿದ್ದೀವಿ. ಭಾನುವಾರ ದಿವಸ ಚಪಾತಿ ಕೊಡೋದಿಲ್ಲ, ನಾರ್ಮಲ್ಲು ಬೆಳಗ್ಗೆ ಅನ್ನ ಸಾಂಬಾರು ಇದೆಲ್ಲ ಮಾಡ್ತಾರೆ. ದೋಸೆ ಇರೋದಿಲ್ಲ, ದೋಸೆ ಎಲ್ಲ ಮಾಡೋರೆ. ಪಲ್ಯ ಮಧ್ಯಾಹ್ನ ಊಟನೇ ಇರೋಲ್ಲ ಸರ್. ಒಂದು 270 ಮೆಂಬರ್ಸ್ ಇದೆ ಸರ್. ಈ ಸಮಸ್ಯೆ ನಿಮಗೆ ಎಷ್ಟು ದಿನದಿಂದ ಇದೆ? ನಿಮಗೆ 2 ವೀಕ್ಸ್ ಇದೆ ಸರ್. ಮುಂಚೆ ಎಲ್ಲ ಕೊಡ್ತಾ ಇದ್ರಾ? ಮತ್ತೆ ಇದು ವೀಕ್ ಡೇಸ್, ಸಾಟರ್ಡೆ ಸಂಡೇ ಏನಾನ ಹಾಲಿಡೇಸ್, ಗೌರ್ಮೆಂಟ್ ಹಾಲಿಡೇಸ್ ಬಂದಾಗ ಹಾಸ್ಟೆಲ್ ಕ್ಲೋಸ್ ಮಾಡಿಬಿಡ್ತಾರೆ. ಎಲ್ಲ ಹಾಸ್ಟೆಲ್ ಇರುತ್ತೆ, ಬರೀ ಇದೊಂದು ಹಾಸ್ಟೆಲ್ ಮಾತ್ರ ಕ್ಲೋಸ್ ಮಾಡ್ತಾರೆ. ನೀವೇನು ಮಾಡ್ಕೊಳ್ತೀರಾ? ಮತ್ತೆ ಸರ್ ಎಷ್ಟು ದೂರ ಇದ್ರೂ ಟ್ರಾವೆಲ್ ಮಾಡ್ಕೊಂಡು ಊರಿಗೆ ಹೋಗ್ಬೇಕಾದ್ರೆ ಸರ್, ನಮಗೆ ಹಾಸ್ಟೆಲ್ಲು ಬೇರೆ ಹಾಸ್ಟೆಲ್ಸ್ ಎಲ್ಲನೂ ಕ್ಲೋಸ್ ಇರಲ್ಲ. ನಮ್ಮ ಹಾಸ್ಟೆಲ್ ಮಾತ್ರ ಸ್ಪೆಷಲ್ ಆಗಿ ಮಾತ್ರ. ಇವಾಗ ಎಲ್ಲ ಹಾಸ್ಟೆಲ್ ಮಧ್ಯಾಹ್ನ ಹೊತ್ತು ಅದೇನು ಅಂತ ಕೇಳಿದ್ರೆ ಗೌರ್ಮೆಂಟ್ ರಜಾ. ಇನ್ನೂ ಏನಾದರೂ ಇದೆಲ್ಲ ಮಾತಾಡಿದ್ರೆ ಈಗ ಇಲ್ಲ, ನಾವು ನಮಗೂ ಹಬ್ಬ ಒಂದು ದಿವಸನೆಲ್ಲ ಸಿಗೋದು, ನಾವು ಮನೆಗೆ ಹೋಗಿ ಹಬ್ಬ ಮಾಡ್ಕೊತೇವೆ ಅಂತ ಹೇಳ್ತಾರೆ. ಆದ್ರೆ ನಾವು ಏನಾಗುತ್ತೆ ವಾರ್ಡನ್ ಯಾರು ಇಲ್ಲಿ? ನಾಗರಾಜ್ ನಮ್ಮ ಅವ್ರು ಬರ್ತಾರ? ದಿನ ಬರ್ತಾರೆ ಇಲ್ಲಿಗೆ? ಇಲ್ಲ, ಇವತ್ತು ನೆನ್ನೆ ಗೊತ್ತಿಲ್ಲ, ಇವತ್ತು ಬಂದಿದ್ದು. ರಜೆ ದಿನ ತಾವೆಲ್ಲ ಹೋಗ್ತೀರಾ ಉಳ್ಕೊಳ್ಳೋಕ್ಕೆ? ರಜೆ ದಿನ ಮನೆಗೆ ಹೋಗ್ತೀವಿ. ಈಗ ಇಲ್ಲಿ ಗ್ಯಾಸ್ ಸಮಸ್ಯೆ ಸರ್, ಗ್ಯಾಸ್ ಸಮಸ್ಯೆ ಇದೆ ಸರ್, ಎರಡು ಇದೆ. ಗ್ಯಾಸ್ ಸಮಸ್ಯೆ ಇದೆ, ಇಲ್ಲ ನಮಗೆ ಗೊತ್ತಿಲ್ಲ. ಇದೆ ಸಮಸ್ಯೆ ಮಾತ್ರ ಅಲ್ಲ, ನೀವು ಮಾತಾಡಂಗಿದೆ. ಬಾಬು ಅಂತ. ಈ ಹಾಸ್ಟೆಲ್ ಹೆಸರು ಬಂದು ST ಬಾಯ್ಸ್ ಮೆಟ್ರಿಕ್ ಹಾಸ್ಟೆಲ್, ಚಿಂತಾಮಣಿ ಗಜಾನ ಸರ್ಕಲ್. ಮಧ್ಯಾಹ್ನ ಊಟ ಆಗ್ತಾಯಿಲ್ಲ, ಮಧ್ಯಾಹ್ನ ಹೊತ್ತು. ಮತ್ತು ಏನಾದರೂ ಕೇಳಿದ್ರೆ, ರಸ ಕೇಳಿದ್ರೆ ಗ್ಯಾಸ್ ಇಲ್ಲ, ಪಲ್ಯ ಕೇಳಿದ್ರೆ ಗ್ಯಾಸ್ ಇಲ್ಲ, ಏನು ಕೇಳಿದ್ರೂ ಗ್ಯಾಸ್ ಇಲ್ಲ ಅಂತಾರೆ ಸರ್. ಮತ್ತು ಊಟ ಕಾಟಾಚಾರಕ್ಕೆ ಮಾಡ್ತಾರೆ, ಕರೆಕ್ಟಾಗಿ ಮಾಡಲ್ಲ ಟಿಫನ್ನ. ಅವ್ರು ಕೇಳಿದ್ರೆ ಮಾಡ್ತೀನಪ್ಪ ಅಂತಾರೆ. ಅದು ನಡೀತೈತೆ ಸರ್ ಹಾಸ್ಟೆಲಲ್ಲಿ, ಚಲೂರು ಸೈಡ್ ಸರ್.
ಊಟದಲ್ಲಿ ಒಂದು ಉಪ್ಪು ಕಮ್ಮಿ ಇರ್ತದೆ, ಉಪ್ಪು ಕಮ್ಮಿ. ಇನ್ನೊಂದು ಕ್ವಾಲಿಟಿ ಇರಲ್ಲ. ನೀರು ಹೆಂಗ್ ಬೇಕಾದ್ರೆ ಹಂಗೆ ಆಗಿರ್ತಾರೆ. ಮಜ್ಜಿಗೆ ಅದು ಸರ್ಪ್ ನೀರ ಇಲ್ಲ ಮಜ್ಜಿಗೆನ ಅನ್ನೋದು ನಮಗೂ ಅರ್ಥ ಆಗಲ್ಲ. ಇನ್ನೊಂದು ಸರ್ ನೈಟ್ ಟೈಮು ಊಟ ಏನಾದರೂ ಚೆನ್ನಾಗಿಲ್ಲ ಅಂತ ಹೇಳ್ಬಿಟ್ಟು ಕೇಳಿದ್ರೆ ಮ್ಯಾಮ್ನ, ಇಲ್ಲನಪ್ಪ ನಾನು ಹೇಳ್ತೀನಿ ಅಂತ ಹೇಳ್ತಾರೆ. ಮತ್ತೆ ಒಂದೆರಡು ದಿವಸ ಚೆನ್ನಾಗಿ ಮಾಡಿರ್ತಾರೆ, ಮತ್ತೆ ಮೂರನೇ ದಿವಸ ಅದೇ ರೂಟೀನು. ಮತ್ತೆ ಏನಾದರೂ ಮಧ್ಯಾಹ್ನ ಹೊತ್ತು ಯಾಕೆ ನಾವು ಊಟ ಕೊಡ್ತಿಲ್ಲ ಅಂತ ಹೇಳ್ಬಿಟ್ಟು ನಾವೇನಾದರೂ ಮಾತಾಡಿದ್ರೆ ಗ್ಯಾಸ್ ಶಾರ್ಟೇಜು ನಿಮ್ಮ ಕಾಲೇಜ್ ಟೈಮ್ಗಳಲ್ಲಿ ಏನಾದರೂ ಗ್ಯಾಸ್ ಏನಾದರೂ ಆಗೋಗ್ಬಿಟ್ರೆ ನಾವೇನು ಮಾಡೋದು, ಅದಕ್ಕೆ ನಿಮಗೆ ಆ ಥರ ಅಲರ್ಟ್ ಮಾಡೋಣ ಅಂತ ಹೇಳ್ಬಿಟ್ಟು ನಾನು ಮಧ್ಯಾಹ್ನ ಹೊತ್ತು ಅದ್ರ ಬಗ್ಗೆ ನಾವು ಮಾತಾಡಿದ್ವಿ ಸರ್. ಮ್ಯಾಮ್ ಹೇಳಿದ್ದಾರೆ ಹಂಗೆ ಮಾಡಿ ಅಂತ ಹೇಳ್ಬಿಟ್ಟು ನಾವು ಒಂದು ಸ್ವಲ್ಪ ಸೈಲೆಂಟ್ ಆಗಿದ್ವಿ. ಭಾನುವಾರ ದಿವಸ ಚಪಾತಿ ಕೊಡೋದಿಲ್ಲ, ನಾರ್ಮಲ್ ಬೆಳಗ್ಗೆ ಅನ್ನ ಸಾಂಬಾರು ಇದೆಲ್ಲ ಮಾಡ್ತಾರೆ. ದೋಸೆ ಇರೋದಿಲ್ಲ, ದೋಸೆ ಎಲ್ಲ ಚಪಾತಿ ಎಲ್ಲ ಕಟ್ ಮಾಡೋರೆ. ಪಲ್ಯ ಮಧ್ಯಾಹ್ನ ಊಟನೇ ಇರೋಲ್ಲ ಸರ್. ಒಂದು 270 ಮೆಂಬರ್ಸ್ ಇದೆ ಸರ್. ಈ ಸಮಸ್ಯೆ ನಿಮಗೆ ಎಷ್ಟು ದಿನದಿಂದ ಇದೆ ನಿಮಗೆ? 2 ವೀಕ್ಸ್ ಇದೆ ಸರ್. ಅದು ಮುಂಚೆ ಎಲ್ಲ ಕೊಡ್ತಾ ಇದ್ರಾ? ಮುಂಚೆ ಎಲ್ಲ ಮತ್ತೆ ಕೊಡ್ತಾ ಇದ್ರು. ಇದು ವೀಕ್ ಡೇಸ್, ಸಾಟರ್ಡೆ ಸಂಡೇ ಏನಾನ ಹಾಲಿಡೇಸ್, ಗೌರ್ಮೆಂಟ್ ಹಾಲಿಡೇಸ್ ಬಂದಾಗ ಹಾಸ್ಟೆಲ್ ಕ್ಲೋಸ್ ಮಾಡಿಬಿಡ್ತಾರೆ. ಎಲ್ಲ ಹಾಸ್ಟೆಲ್ ಇರುತ್ತೆ, ಬರೀ ಇದೊಂದು ಹಾಸ್ಟೆಲ್ ಮಾತ್ರ ಕ್ಲೋಸ್ ಮಾಡ್ತಾರೆ. ನೀವು ಎಲ್ಲಿ ಮಾಡ್ಕೊಳ್ತೀರಾ ಮತ್ತೆ? ಅವ್ರು ಕೇಳಿದ್ರೆ ನಾವು ಸರ್ ಎಷ್ಟು ದೂರ ಇದ್ರೂ ಟ್ರಾವೆಲ್ ಮಾಡ್ಕೊಂಡು ಊರಿಗೆ ಹೋಗ್ಬೇಕಾದ್ರೆ ಸರ್ ನಮಗೆ ಹಾಸ್ಟೆಲ್ಲು ಬೇರೆ ಹಾಸ್ಟೆಲ್ಸ್ ಎಲ್ಲನೂ ಕ್ಲೋಸ್ ಇರಲ್ಲ. ನಮ್ಮ ಹಾಸ್ಟೆಲ್ ಮಾತ್ರ ಸ್ಪೆಷಲ್ ಆಗಿ ಮಾತ್ರ close. ಇವಾಗೆಲ್ಲ ಅಷ್ಟರಲ್ಲಿ ಮಧ್ಯಾಹ್ನ ಹೊತ್ತು ಊಟ ಅದೇನು ಅಂತ ಕೊಡ್ತಾರೆ ಕೇಳಿದ್ರೆ ಸರ್. ಗೌರ್ಮೆಂಟ್ ರಜಾ. ಇನ್ನೂ ಏನಾದರೂ ಇದೆಲ್ಲ ಮಾತಾಡಿದ್ರೆ ಈಗನ ಇಲ್ಲ ನಾವು ನಮಗೂ ಹಬ್ಬ ಒಂದು ದಿವಸನೇ ಎಲ್ಲ ಸಿಗೋದು, ನಾವು ಮನೆಗೆ ಹೋಗಿ ಹಬ್ಬ ಮಾಡ್ಕೊತೇವೆ ಅಂತ ಹೇಳ್ತಾರೆ. ಆದ್ರೆ ನಾವು ಏನಾಗುತ್ತೆ ನೀವು ಹೇಳಿ. ವಾರ್ಡನ್ ಯಾರು ಇಲ್ಲಿ? ನಾಗರಾಜ್ ನಮ್ಮ ಅವ್ರು ಬರ್ತಾರ ದಿನ ಬರ್ತಾರೆ ನಿಮಗೆ? ಇಲ್ಲ ಇವತ್ತು ನೆನ್ನೆ ಗೊತ್ತಿಲ್ಲ, ಇವತ್ತು ಬಂದಿದ್ದು ರಜೆ ದಿನ ತಾವೆಲ್ಲ ಹೋಗ್ತೀರಾ ಉಳ್ಕೊಳ್ಳೋಕ್ಕೆ? ರಜೆ ದಿನ ಮನೆಗೆ ಹೋಗ್ತೀವಿ. ಊಟ ಏನಿರಲ್ಲ ಇಲ್ಲಿ. ಈಗ ಇಲ್ಲಿ ಗ್ಯಾಸ್ ಸಮಸ್ಯೆ ಗ್ಯಾಸ್ ಸಮಸ್ಯೆ ಹೋಗ್ತಿದೆ ಸರ್, ಎರಡು ಇದೆ. ಗ್ಯಾಸ್ ಸಮಸ್ಯೆ ಇದೆ ಎಲ್ಲ ನಮ್ಗೆ ಗೊತ್ತಿಲ್ಲ. ಇದೆ. ಸಮಸ್ಯೆ ಮಾತ್ರ ಅಲ್ಲ ನೀವು ಮಾತಾಡಂಗಿದೆ ಸಂಡೇ ಹೊತ್ತು ಎಲ್ಲ ಅಷ್ಟರಲ್ಲಿ ಊಟ ಕೊಡ್ತಾವ್ರೆ, ಇಲ್ಲಿ ಮಾತ್ರ ಕೊಡ್ತಿಲ್ಲ. ಏನು ಹೇಳ್ತಾರೆ? ಇವಾಗ ಗ್ಯಾಸ್ ಇಲ್ಲ ಅಂತಾರೆ ಸರ್ ಮಾತಾಡ್ತಾರೆ. ಎಕ್ಸಾಮ್ಸ್ ಟೈಮ್ ಹುಡುಗರಿಗೆ ಅವ್ರಿಗೆ ಬೇರೆ ವ್ಯವಸ್ಥೆ ಹೆಂಗಿದೆ? ಬೇರೆ ವ್ಯವಸ್ಥೆ ಏನಿಲ್ಲ ಸರ್. ಅಲ್ಲಿ ಅಷ್ಟೇನು ಎಲ್ಲ ಏನಿಲ್ಲ. ವಾಶ್ರೂಮ್ಸ್ ನೋಡಿದ್ರೆ ಕ್ಲೀನೇ ಮಾಡೋದಿಲ್ಲ, ಅದು ಹಂಗೆ ಇರ್ತವೆ. ಎಲ್ಲ ರೂಮಲ್ಲಿ ನೋಡೋಗಿ ಸರ್, ಅವ್ರು ಕಾಟಾಚಾರಕ್ಕೆ ಬರ್ತಾರೆ, ಕಸ ಸುಮ್ಮನೆ ಹಿಂಗೆ ಅನ್ಕೊಂಡು ಹೋಗ್ತಾರೆ, ಕ್ಲೀನೇ ಮಾಡೋದಿಲ್ಲ ಸರ್ ಅವರು.